2026 ಅಂದರೆ ಮುಂದಿನ ವರ್ಷ 2026ರ ಸಂಖ್ಯಾಶಾಸ್ತ್ರ ಭವಿಷ್ಯ ಅಂದರೆ ನಾವು ಯಾವ ಒಂದು ನಂಬರ್ನ ಯೂಸ್ ಮಾಡಬೇಕು, ಯಾವ ನಂಬರ್ ನಮಗೆ ಪಾಸಿಟಿವು, ಯಾವ ನಂಬರ್ ನೆಗೆಟಿವು, ಅದೇ ರೀತಿ ಯಾವ ನಂಬರ್ನ ಫಾಲೋ ಮಾಡಿದ್ರೆ 2026ರಲ್ಲಿ ನಾವು ಸಕ್ಸಸ್ನ ನೋಡ್ತೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈ ವರ್ಷಕ್ಕೆ 3, 12, 21, 31 ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ರಾಜಯೋಗ ಅಂದರೆ ಹೇಳತೀರ್ದು ಕುಬೇರನೇ ನಿಮ್ಮ ಮನೇಲಿದ್ದಷ್ಟು ಯೋಗ. ಯಾಕಪ್ಪ ಅಂತಂದರೆ 2026ಕ್ಕೆ 3, 12, 21, 30 ತುಂಬ ರಾಜಯೋಗವ, ತುಂಬ ಸಕ್ಸಸ್. ಯಾಕೆ ಅಂತಂದರೆ ನೋಡಿ, ಈ 3 ಅನ್ನೋ ನಂಬರು ಟಾಪಲ್ಲಿದೆ, 2026ರ ಟಾಪ್ ನಂಬರ್ ಆಗಿರುತ್ತೆ ನ್ಯೂಮರಾಲಜಿಯಲ್ಲಿ. ಅದೇ ರೀತಿ ಈ ನಿಮ್ಮ ಒಂದು ಯಾವ ಕೆಲಸ, ಅದರಲ್ಲೂ ಗೋಲ್ಡ್ ಶಾಪ್ ಏನಿಟ್ಟಿರ್ತೀರ, ಗೋಲ್ಡ್ ಅಂಗಡಿ ಏನಿಟ್ಟಿರುತ್ತೆ ಅವ್ರಿಗಂತೂ ಸಿಕ್ಕಾಪಟ್ಟೆ ರಾಜಯೋಗ. ಯಾವ ಒಂದು ಯಾಕಂದರೆ ಗೋಲ್ಡ್ ಅಂದರೆ ಗೊತ್ತು ನಿಮಗೆ, ತುಂಬ ಬೆಲೆ ಅಂತ. ಆದರೆ 2026ರಲ್ಲಿ ತುಂಬ ಹೈಯೆಸ್ಟ್ ಪ್ರೈಸ್ ಇರುತ್ತೆ. ಹೈಯೆಸ್ಟ್ ಪ್ರೈಸ್ ಅಂತಂದರೆ ಮುಟ್ಟಕ್ಕಾಗಲ್ಲ ಗೋಲ್ಡ್ನ, ಅಷ್ಟು ಆದ್ರೂ ತಗೊಳ್ಳೋರು ಅದೇ ರೀತಿ ಮುಗಿಬಿದ್ದು ಜನ ತಗೊಳ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಈ ಬುಕ್ಕು, ಸ್ಟೇಷನರಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಅವ್ರಿಗೆ ಒಂದು ಯೋಗನೇ ಬರುತ್ತೆ. ಗುರುಗಳು ಅಂತಂದರೆ ಮಠಾಧೀಶರು, ಗುರುಗಳು, ಇವರಿಗೆಲ್ಲ ಯೋಗದ ಮೇಲೆ ಯೋಗ ಬರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಸಕ್ಸಸ್ ಕೊಡುವಂಥ ಒಂದು ನಂಬರ್ ಅಂತ ಅಂದರೆ ನಿಮ್ಮದೇ ನಂಬರು. ನಿಮ್ಮ ನಂಬರ್ಗಿಂತ ನಂಬರ್ ಬೇರೆ ಯಾವುದೂ ಇಲ್ಲ ಈ ವರ್ಷ. ಸೊ ನಿಮ್ಮ ನಂಬರು ಜೊತೆಗೆ ನೀವು ತುಂಬ ಫಾಲೋ ಮಾಡಬೇಕಾಗಿರೋದು 1, 10, 19, 28 ಈ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ, ತುಂಬ ಸಕ್ಸಸ್ನ ತಂದುಕೊಡುತ್ತೆ. ಅದೇ ರೀತಿ 3, 12, 21, 30 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ, ಯಾವುದೇ ತಿಂಗಳಾಗಿರ್ಬೋದು, ಈ 3ನೇ ತಿಂಗಳು ನಿಮ್ಮನ್ನ ತುಂಬ ಸಕ್ಸಸ್ ನೋಡ್ತೀರಾ. ಈ 3ನೇ ತಿಂಗಳಲ್ಲಿ ತುಂಬ ಲಾಭವನ್ನು ನೋಡ್ತೀರಾ. ಅದೇ ರೀತಿ 12ನೇ ತಿಂಗಳಲ್ಲಿ, ವರ್ಷದ ಕೊನೆಯ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡು. ಅದೇ ರೀತಿ ನಿಮ್ಮ ಕೆಲಸ, ಫಾರಿನಲ್ಲಿ ನಿಮಗೆ ಕೆಲಸ, ಫಾರಿನ್ ಜಾಬ್ ಸಿಕ್ಕೋದು, ಮತ್ತು ಮಕ್ಕಳಾಗದೇ ಇರೋರಿಗೆ ಮಕ್ಕಳು, ನೀವೇನಾದರೂ ಓದ್ತಾ ಇದ್ದರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ನಿಮ್ಮ ಗೌರವ, ನಿಮ್ಮ ಪದವಿಗೆ ಎಲ್ಲೋ ಒಂದು ಕಡೆ ನಿಮಗೆ ಗೌರವ ಸಿಕ್ಕೋದು, ಪದವೀಧರರಾಗೋದು, ಈ ಥರ ಯಾವ ಒಂದು ಸೆಕ್ಟರಲ್ಲಿ ನೀವು ಎಲ್ಲೆಲ್ಲಿದ್ದೀರಾ, ನೀವು ಯಾವ್ಯಾವ ಪೊಸಿಷನಲ್ಲಿದ್ದೀರಾ ಅಲ್ಲಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀರಾ. ಅದೇ ರೀತಿ ನೋಡಿ, ಈ 3ನೇ ತಾರೀಕವರು 3, 12, 20, 21, 30 ಇವ್ರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಬೇಗ ಮದುವೆ ಆಗುತ್ತೆ ಈ 2026ರಲ್ಲಿ. ಅದು ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಮನೆ ನಂಬರಲ್ಲಿ ಈ 3 ಅನ್ನೋ ನಂಬರ್ ಎಂಡ್ ಆಗಿರಬಾರ್ದು. 3 ಸಕ್ಸಸ್ ನಂಬರೇ ಆಗಿರುತ್ತೆ, ಆದರೆ ಈ 3 ಅನ್ನೋ ನಂಬರ್ ಎಂಡ್ ಆಗಿರಬಾರ್ದು. ಸೊ 9 ಅನ್ನೋದು ಎಂಡ್ ಆಗಿದ್ರೆ ತುಂಬ ಸೂಪರ್ ಲಕ್ಕು. ಈ 9 ಅನ್ನೋ ನಂಬರ್ ಎಂಡ್ ಆಗಿರ್ಬೋದು. ಅದೇ ರೀತಿ 2 ಅನ್ನೋ ನಂಬರ್ ಎಂಡ್ ಆಗಿದ್ರೆ ಸಿಕ್ಕಾಪಟ್ಟೆ ಪಾಸಿಟಿವು. ಅದೇ ರೀತಿ ನೀವು 2 ಅನ್ನೋ ನಂಬರ್ನ ಫಾಲೋ ಮಾಡಿ, 1, 10, 19, 28 ನಂಬರ್ನ ಫಾಲೋ ಮಾಡಿ, ಆ ತಿಂಗಳನ್ನು ಫಾಲೋ ಮಾಡಿ, ಆ ಡೇಟನ್ನು ಫಾಲೋ ಮಾಡಿ. ಅದೇ ರೀತಿ 9, 18, 27 ಈ ನಂಬರ್ನ ಫಾಲೋ ಮಾಡಿದ್ರೆ ಹೆವಿ ಸಕ್ಸಸ್ನ ನೋಡ್ತೀರಾ. ಮತ್ತು ಕಲರ್ ಅಂತ ಬಂದಾಗ ಅತಿ ಹೆಚ್ಚು ಯೆಲ್ಲೋ ಕಲರ್ ಯೂಸ್ ಮಾಡಿ, ಆರೆಂಜ್ ಕಲರ್ ಯೂಸ್ ಮಾಡಿ, ರೆಡ್ ಕಲರ್ ಯೂಸ್ ಮಾಡಿ. ಈ 3 ಕಲರು ನಿಮ್ಮನ್ನ ತುಂಬ ಟಾಪಿಗೆ ತೊಗೊಂಡೋಗುತ್ತೆ. ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆಯ ನಿಮ್ಮ ಬೆಡ್ರೂಮ್ ಆಗಿರ್ಬೋದು, ಈ ಕಲರ್ಗೆ ನೀವು ಥೀಮ್ನ ಸೆಟ್ ಮಾಡ್ಕೊಳ್ಳಿ. ಇದು ನಿಮಗೆ 2026ರ ರಾಜಯೋಗದ ಒಂದು ಕಲರ್ ಆಗಿರುತ್ತೆ, ರಾಜಯೋಗದ ಒಂದು ನಂಬರ್ ಕೂಡ ಆಗಿರುತ್ತೆ. ಮತ್ತು ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂತಂದರೆ ನಿಮ್ಮ ಒಂದು ಮೌನ ಏನಿರುತ್ತೆ ನೋಡಿ, 2026ರಲ್ಲಿ ನಿಮ್ಮ ಮೌನನೇ ನಿಮಗೆ ಸ್ಟ್ರೆಂತ್ ಆಗಿರುತ್ತೆ. ಅಂದರೆ ಸೈಲೆನ್ಸ್, ಈ ತುಂಬ ಸೈಲೆಂಟ್ ಆಗಿದ್ದು ನೀವು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತೀರಾ. ಮತ್ತು ಯಾರೆಲ್ಲ ಸ್ಟೇಷನರಿ, ಟೀಚರು, ಸ್ಕೂಲ್ ನಡೆಸ್ತಾ ಇದ್ದೀರಾ ಇವ್ರಿಗಂತೂ ತುಂಬ ಸಕ್ಸಸ್ ಅಂತ ಅಂದರೆ 2026ರಲ್ಲಿ 4-5 ಪಟ್ಟು ನೀವು ಶ್ರೀಮಂತರಾಗ್ತೀರಾ. 4-5 ಪಟ್ಟು ನಿಮ್ಮ ಕೆರಿಯರ್ನ ನೀವು ರೂಪಿಸ್ಕೊಳ್ತೀರಾ. ಅದು ಸಣ್ಣ ಅಂಗಡಿ ಇರೋರು ದೊಡ್ಡ ಅಂಗಡಿ ಮಾಡೋದು, ದೊಡ್ಡ ಅಂಗಡಿ ಮಾಡಿರೋರು ಬ್ರಾಂಚಸ್ನ ಮಾಡೋದು, ಈ ರೀತಿ ಉದ್ಯೋಗಗಳನ್ನ ನಿಮಗೆ ತುಂಬ ಸಕ್ಸಸ್ನ ತಂದುಕೊಡುತ್ತೆ. ಹಾಗಾಗಿ 3, 12, 21, 30 ತುಂಬ ಸಕ್ಸಸ್ಸು 2026ರಲ್ಲಿ ನಿಮ್ಮ ಒಂದು ಈ ನಂಬರ್ ಅವ್ರಿಗೆ ಸರಿಸಾಟಿ ಯಾರೂ ಇಲ್ಲ. 2026ರ ಒಂದು ರಾಜಯೋಗದ ಕಿಂಗ್ ಆಫ್ ಕಿಂಗ್ ಅಂತಂದರೆ ಈ 3ನೇ ನಂಬರು. ಸೊ ಎಲ್ಲರೂ ಕೂಡ 1 to 9 ಎಲ್ಲರೂ ಕೂಡ ಈ 3ನೇ ನಂಬರ್ನ ಫಾಲೋ ಮಾಡಿದ್ರೆ 2026ರಲ್ಲಿ ಅತಿ ಹೆಚ್ಚು ಅದೃಷ್ಟವಂತರಾಗಿ ಬೆಳಿಬೋದು ಅಂತ ಹೇಳ್ತೀನಿ.